ಐತಿಹಾಸಿಕ ಶಿರಾನಗರದ ಸಂತೆಪೇಟೆಯಲ್ಲಿರುವ ಶ್ರೀ ಮಾತಂಗಮ್ಮ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ತಾಲೂಕಿನಲ್ಲೇ ಮೊದಲನೇ ವರ್ಷದ ಕರಗ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ನಂತರ ಮಾತನಾಡಿದ ಪ್ರಧಾನ ಅರ್ಚಕರಾದ ಕುಮಾರ್ ಅವರು, ಫೆಬ್ರವರಿ 15ರ ಮಹಾಶಿವರಾತ್ರಿಯಂದು ನಗರದ ಸಂತೆಪೇಟೆಯಲ್ಲಿರುವ ಶ್ರೀ ಮಾತಂಗಮ್ಮನವರ ಅಪ್ಪಣೆಯಿಂದ ಕರಗ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಂಜೆ 6 ಗಂಟೆಗೆ ದೇವಸ್ಥಾನದಿಂದ ಕರಗ ಹೊರಟು ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಬನ್ನಿ ಮಂಟಪದಲ್ಲಿ ಪೂಜೆಯನ್ನು ಏರ್ಪಡಿಸಲಾಗಿರುತ್ತದೆ. ನಂತರ ನಗರದ ರಾಜಬೀದಿಗಳಲ್ಲಿ ಸಂಚರಿಸಿ ಶ್ರೀ ಕೊಳದಪ್ಪಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ನಂತರ ದೇವಸ್ಥಾನದಲ್ಲಿ ಗುಡಿದುಂಬಿಸಿ ದೇವಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾರುತೀಶ್, ರಘು, ಮಂಜುನಾಥ್, ನಟರಾಜ್, ರಘು, SRT, ನವೀನ್, ಕುಮಾರ್, ಮುತ್ತುರಾಜ್, ಪ್ರಸನ್ನಚಾರ್, ನವೀನ್, ದರ್ಶನ್, ಕುಮಾರ್, ಪವನ್ ಕುಮಾರ್, ಮನು, ಶೀಲಕ್ಕ, ಜಯಮ್ಮ, ಮಹಾಬಲೇಶ್ವರ, ರಾಕೇಶ್ ಮುಂತಾದವರು ಉಪಸ್ಥಿತರಿದ್ದರು. ಮಾತಂಗಮ್ಮನವರ ಮಹಾಶಿವರಾತ್ರಿಯ ಅದ್ದೂರಿಯಾಗಿ ಕರಗ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಭಕ್ತಾದಿಗಳು ಎಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ಪ್ರತಿಯೊಬ್ಬರು ಬಂದಿರೋ ಭಕ್ತರಿಗೆಲ್ಲ ಅಮ್ಮ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಸಂತೆಪೇಟೆಯಲ್ಲಿರುವ ಮಾತಂಗಮ್ಮ ದೇವಿಯ ಶಿರಾ ಐತಿಹಾಸಿಕ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಶಿರಾ ತಾಲೂಕಿನ ಮತ್ತು ರಾಜ್ಯಾದ್ಯಂತ ಬೆಂಗಳೂರು ಮಾತ್ರ ಕರಗ ನಡೆಯುತ್ತೆ ಕೇಳಿದ್ವಿ. ಆದರೆ ಶಿರಾದಲ್ಲಿ ಇವತ್ತು ನಮ್ಮ ಮಾತಂಗಮ್ಮ ಟ್ರಸ್ಟ್ ಯುವಕರು ಮಾಡ್ತಾ ಇದ್ದಾರೆ ಅಂದರೆ ಭಾಳ ಅದ್ದೂರಿಯಾಗಿ ಖುಷಿ ಆಗ್ತಾ ಇದೆ ನನಗೆ. ಹಾಗಾಗಿ ಪ್ರತಿ ತುಮಕೂರು ಜಿಲ್ಲೆ ಆಯಿತು, ಬೇರೆ ತಾಲೂಕಿಂದ ಬೇರೆ ಡಿಸ್ಟಿಕ್ಕಿಂದ ಪ್ರತಿಯೊಬ್ಬರು ಬಂದು ಈ ಕರಗ ಮಹೋತ್ಸವಕ್ಕೆ ಭಾಗವಹಿಸ್ಬೇಕು ಮತ್ತು ತಮ್ಮಲ್ಲಿ ಕೆಳಗಡೆ ಮನವಿ ಮಾಡ್ತೀವಿ. ಮತ್ತೇನಪ್ಪ ಅಂದರೆ ಅದ್ದೂರಿಯಾಗಿ ತಾಯಿ ಶಕ್ತಿ ದೇವತೆ ಇದು. ಶಕ್ತಿ ದೇವತೆ ಅಂದರೆ ತಪ್ಪೇ ಆಗಲ್ಲ. ಯಾಕಂದರೆ ಇಲ್ಲಿ ಎಂತೆಂಥ ಸಮಸ್ಯೆಗಳ ಬಗೆಯಿದ್ದಾವೆ, ಸುಮಾರು ಸಮಸ್ಯೆಗಳು ಬಗೆಹರಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಯೂತ್ ಐಕಾನ್ಸ್ ಹುಡುಗರಿದಾರಲ್ಲ, ಆ ಹುಡುಗರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯಲ್ಲಿ ಹಣದ್ದಾಯಿತು ಅದು ಮತ್ತೊಂದು ಯಾವುದೇ ರೀತಿ ಅಂಶ ಇಲ್ಲ. ಇದರಲ್ಲಿ ಅದ್ದೂರಿಯಾಗಿ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಭಕ್ತಾದಿಗಳು, ಪ್ರತಿ ಸಾರ್ವಜನಿಕರು ಕೈ ಜೋಡಿಸ್ರಿ, ಮಾತಂಗಮ್ಮ ದೇವಿನ ಸಂತೆಪೇಟೆಯ ಮಾತಂಗಮ್ಮ ದೇವಿನ ಮುಂದುವರಿಸ್ರಿ. ಮತ್ತು ನಮ್ಮ ಹುಡುಗರಿಗೆ ಇನ್ನೂ ಮುಂದೆ ಅತಿ ಹೆಚ್ಚು ಶಕ್ತಿ ಕೊಡಲಿ ತಾಯಿ ಅಂತ ಕೇಳ್ಕೊತೀನಿ. ಮತ್ತು ಅತಿ ಹೆಚ್ಚಾಗಿ ಜನ ಭಾಗವಹಿಸಬೇಕು. ಈ ಕರಗ ಮಹೋತ್ಸವ ಶಿರಾ ಇತಿಹಾಸದಲ್ಲಿ ಪ್ರಪ್ರಥಮ ನಡೀತಿರೋದು. ಪ್ರತಿ ವರ್ಷ ಮಾಡೋಕ್ಕೆ ಇನ್ನೂ ಅತಿ ಹೆಚ್ಚಾಗಿ ನಮ್ಮ ಹುಡುಗರಿಗೆ ಇನ್ನು ಶಕ್ತಿ ಕೊಡಲಿ ತಾಯಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೆ. ತಾಲೂಕು ತುಮಕೂರು ಜಿಲ್ಲೆ ಸಂತೆಪೇಟೆ ಎಂಬ ಗ್ರಾಮದಲ್ಲಿ ಶ್ರೀ ಮಾತಂಗಮ್ಮನವರ ಮೊದಲನೇ ವರ್ಷದ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗುತ್ತದೆ. ಸಂಜೆ 6:30ಕ್ಕೆ ಸರಿಯಾಗಿ ಅಮ್ಮನವರ ಕರಗವು ಅಮ್ಮನವರ ಆಸ್ಥಾನದಿಂದ ಹೊರಟು ಶ್ರೀ ದುರ್ಗಮ್ಮ ದೇವಸ್ಥಾನದ ಕಡೆಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹೊರಟು ಹಾಗೂ ಬನ್ನಿನಗರ ಮೂಲಕ ಶ್ರೀ ಕೊಳದಪ್ಪಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ಮತ್ತೆ ಅಮ್ಮನವರ ಆಸ್ಥಾನಕ್ಕೆ ಬರುವುದು. ಅಮ್ಮನವರು ಶಿರಾ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಕರಗ ಮಹೋತ್ಸವವನ್ನು ಸಂತೆಪೇಟೆ ಗ್ರಾಮದಲ್ಲಿ ಶ್ರೀ ಮಾತಂಗಮ್ಮನವರ ದೇವಸ್ಥಾನದ ಮೂಲಕ ಪ್ರಾರಂಭವಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಸಂತೆಪೇಟೆ ಶ್ರೀ ಮಾತಂಗಮ್ಮನವರ ಪ್ರಪ್ರಥಮವಾಗಿ ಕರಗ ಮಹೋತ್ಸವ ಏರ್ಪಡಿಸಿದ್ದು 15/7/2026ರಂದು ಸಂಜೆ 6 ಗಂಟೆಗೆ ಸರಿಯಾಗಿ ಸಂತೆಪೇಟೆಯಿಂದ ರಾಜಬೀದಿಯಲ್ಲಿ ಶ್ರೀ ಗ್ರಾಮದೇವತೆಯಾದ ದುರ್ಗಮ್ಮ ದೇವಿಗೆ ಹೋಗಿ ನಂತರ ಬನ್ನಿ ಮಂಟಪಕ್ಕೆ ಹೋಗಿ ತದನಂತರ ರಾಜಬೀದಿಯಲ್ಲಿ ಮತ್ತೆ ಶ್ರೀ ಕೊಳದಪ್ಪಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ಶ್ರೀ ಮಾತಂಗಮ್ಮನವರ ಆಸ್ಥಾನಕ್ಕೆ ಬರುವರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಮಾತಂಗಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ.